ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿ ಇನ್ನೊಂದು ಆವರ್ತಿ ಯಾಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮಧುರವಾದ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಈ ದಿನ ಕೂಡ ಒಂದು ಆತ್ಮೀಕ ಸಂದೇಶವನ್ನು ನಾವು ಧ್ಯಾನಿಸೋಣ. ಪ್ರತಿದಿನ ಕ್ರೈಸ್ತನು. ಹೌದು ಪ್ರಿಯ ದೇವ ಮಗುವೆ, ದೇವರು ನಮ್ಮಿಂದ ಬಯಸುವಂಥ ಒಂದು ಕಾರ್ಯ, ಒಬ್ಬ ಕ್ರೈಸ್ತನು ಪ್ರತಿದಿನದ ಕ್ರೈಸ್ತನಾಗಿರಬೇಕು. ಕ್ರೈಸ್ತರಲ್ಲಿ ಅನೇಕ ವಿಧವಾದಂಥ ಕ್ರೈಸ್ತರಿದ್ದಾರೆ. ಮೊದಲನೇದಾಗಿ ಹಬ್ಬದ ಕ್ರೈಸ್ತರು. ಈ ಹಬ್ಬದ ಇವರನ್ನ ಹಬ್ಬದ ದಿನಗಳಲ್ಲಿ ಮಾತ್ರ ನಾವು ಆಲಯದಲ್ಲಿ ಕಾಣಬಹುದಾಗಿದೆ. ಕ್ರಿಸ್ಮಸ್, ಗುಡ್ ಫ್ರೈಡೆ, ಈಸ್ಟರ್ ಎಂಬಂಥ ಈ ಹಬ್ಬದ ದಿನಗಳಲ್ಲಿ ಮಾತ್ರ ಇವರು ಆಲಯಕ್ಕೆ ಬರುತ್ತಾರೆ. ಇವರುಗಳನ್ನು ಹಬ್ಬದ ಕ್ರೈಸ್ತರೆಂಬುದಾಗಿ ಕರೆಯುತ್ತಾರೆ. ಇನ್ನೊಂದು ವಿಧವಾದ ಕ್ರೈಸ್ತರಿದ್ದಾರೆ, ಸಮಸ್ಯೆಯ ಕ್ರೈಸ್ತರು. ಅಂದರೆ ಅವರ ಜೀವಿತದಲ್ಲಿ ಆ ಸಂತೃಪ್ತಿ, ಸಮೃದ್ಧಿ, ಆಶೀರ್ವಾದ ಇರುವಾಗ ಅವರು ದೇವರ ಆಲಯಕ್ಕೆ ಬರುವುದಿಲ್ಲ. ಅವರು ಯಾವಾಗ ದೇವರ ಆಲಯಕ್ಕೆ ಬರುತ್ತಾರೆ ಎಂಬುದಾಗಿ ಹೇಳಿದರೆ, ಸಮಸ್ಯೆಗಳು ಬರುವಾಗ ಮಾತ್ರ ದೇವರ ಆಲಯಕ್ಕೆ ಬಂದು ದೇವರನ್ನ ಆರಾಧಿಸುತ್ತಾರೆ. ಅವರನ್ನ ಸಮಸ್ಯೆಯ ಕ್ರೈಸ್ತರು ಎಂಬುದಾಗಿ ನಾವು ಹೇಳಬಹುದು. ಇನ್ನೊಂದು ವಿಧವಾದಂಥ ಕ್ರೈಸ್ತರಿದ್ದಾರೆ, ಭಾನುವಾರದ ಕ್ರೈಸ್ತರು. ಸೋಮವಾರದಿಂದ ಶನಿವಾರದವರೆಗೂ ಅವರು ಲೋಕದ ಪ್ರಕಾರ ಜೀವಿಸುತ್ತಾ ಇರುತ್ತಾರೆ. ಆದರೆ ಅವರುಗಳನ್ನು ಭಾನುವಾರ ಮಾತ್ರ ಸಭೆಯಲ್ಲಿ ನಾವು ದೇವದೂತರ ಹಾಗೆ ನೋಡಬಹುದು. ಅವರುಗಳನ್ನು ನಾವು ಭಾನುವಾರದ ಕ್ರೈಸ್ತರೆಂಬುದಾಗಿ ಕರೆಯುತ್ತೇವೆ. ಇನ್ನೊಬ್ಬ ವಿಧವಾದಂಥ ಕ್ರೈಸ್ತರಿದ್ದಾರೆ, ಕಾರ್ಯಕ್ರಮಗಳ ಕ್ರೈಸ್ತರಿದ್ದಾರೆ. ಈ ಕಾರ್ಯಕ್ರಮಗಳ ಕ್ರೈಸ್ತರು, ಒಂದು ಅವರ ಮಕ್ಕಳ ಮದುವೆ ಅಥವಾ ಒಂದು ಚರ್ಚ್ ಮೆಂಬರ್ಶಿಪ್ ಅಥವಾ ಕೇವಲ ಅವ್ರ ಸಮಾರಂಭಗಳಲ್ಲಿ ಮಾತ್ರ. ಅಂದರೆ ಒಂದು ಮನೆಯನ್ನು ಕಟ್ಟಿದರೆ ಮನೆಗೆ ಒಂದು ಪ್ರಾರ್ಥನೆ, ಮಗು ಜನಿಸಿದರೆ ಅದೇ ಒಂದು ಪ್ರಾರ್ಥನೆ, ಅದು ಮಾತ್ರವಲ್ಲ ಮರಣ ಹೊಂದಿದರೆ ಅಲ್ಲಿ ಒಂದು ಪ್ರಾರ್ಥನೆ, ಹಬ್ಬ ಮದುವೆ ಕಾರ್ಯಗಳು, ಬೇರೆ ವಿಧವಾದಂಥ ಈ ರೀತಿಯ ಸಮಾರಂಭಗಳಿಗೆ ಮಾತ್ರ ಅವರು ಭಾಗಿಯಾಗುತ್ತಾರೆ. ಅವರುಗಳನ್ನು ಕಾರ್ಯಕ್ರಮಗಳ ಕ್ರೈಸ್ತರೆಂಬುದಾಗಿ ಕರೆಯುತ್ತಾರೆ. ಆದರೆ ಯೇಸುವನ್ನ ಅಂಗೀಕರಿಸಿಕೊಂಡಂಥ ಪ್ರತಿಯೊಬ್ಬ ಕ್ರೈಸ್ತನು ಎಂಬುದಾಗಿ ಕರೆಸಿಕೊಳ್ಳುವವನು ಪ್ರತಿದಿನ ಕ್ರೈಸ್ತನಾಗಿ ಜೀವಿಸಬೇಕು. ಹೌದು, ದೇವರ ಬಯಕೆ ನಾವು ಒಂದು ದಿವಸದ ಕ್ರೈಸ್ತರಾಗಿ ಅಲ್ಲ, ವಾರದ ಕ್ರೈಸ್ತರಾಗಿ ಅಲ್ಲ. ದೇವರು ನಮ್ಮ ಜೀವಿತದಲ್ಲಿ ಬಯಸುವಂಥದ್ದು ದಿನಂಪ್ರತಿ ಕ್ರೈಸ್ತನು ಅಥವಾ ಪ್ರತಿದಿನದ ಕ್ರೈಸ್ತನಾಗಿ ನಾವು ಜೀವಿಸಬೇಕು. ಸತ್ಯವೇದದ ಆಧಾರದಿಂದ ಹೇಗೆ ದೇವ ಜನರು ಪ್ರತಿದಿನ ಕ್ರೈಸ್ತರಾಗಿದ್ದರು, ಹಾಗಾದರೆ ಪ್ರತಿದಿನದ ಕ್ರೈಸ್ತನಾಗಿರಬೇಕಾದ್ರೆ ಆ ವ್ಯಕ್ತಿ ಏನು ಮಾಡಬೇಕೆಂಬುದಾಗಿ ನಾವು ಸತ್ಯವೇದದ ಅನುಸಾರವಾಗಿ ನಾವು ನೋಡಲಿಕ್ಕಿದ್ದೇವೆ. ಪ್ರತಿ ದಿವಸ ಕ್ರೈಸ್ತನು ಅವನು ಪ್ರತಿದಿನ ಆರಾಧನೆ ಮಾಡುತ್ತಾನೆ. ಹೌದು, ಪ್ರತಿದಿನದ ಕ್ರೈಸ್ತನು ಪ್ರತಿದಿನ ಅವನು ದೇವರನ್ನ ಆರಾಧಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 46 ಮತ್ತು 47ನೇ ವಾಕ್ಯವನ್ನು ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 46 ಮತ್ತು 47ನೇ ವಾಕ್ಯವನ್ನು ನಾನು ನಿಮಗೋಸ್ಕರವಾಗಿ ಓದುತ್ತೇನೆ. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು, ದೇವರನ್ನ ಕೊಂಡಾಡುವವರಾಗಿಯೂ. ಗಮನಿಸಿ, 47ನೇ ವಾಕ್ಯ ಹೇಳ್ತದೆ, ಅವರು ದಿನಾಲು ದೇವಾಲಯದಲ್ಲಿ ಕೂಡಿ ಬರುತ್ತಾ ದಿನಾಲು ದೇವರನ್ನ ಅವರು ಕೊಂಡಾಡುತ್ತಾ ಇದ್ದರು. ಅದರ ಅರ್ಥ ಪ್ರತಿದಿನ ಅವರು ಆರಾಧನೆ ಮಾಡುತ್ತಾ ಇದ್ದರು, ಪ್ರತಿದಿನ ಅವರು ದೇವಾಲಯಕ್ಕೆ ಹೋಗುತ್ತಾ ಇದ್ದರು. ವರ್ಷಕ್ಕೆ ಒಂದು ಸಾರಿಯಲ್ಲ, ವಾರಕ್ಕೆ ಒಂದು ಸಾರಿಯಲ್ಲ, ದಿನಂಪ್ರತಿ ಅವರು ದೇವಾಲಯದಲ್ಲಿ ಕೂಡಿ ಏಕ ಮನಸ್ಸಿನಿಂದ ದೇವರನ್ನ ಕೊಂಡಾಡುತ್ತಾ ಇದ್ದರು. ಹೌದು ಪ್ರಿಯ ದೇವ ಜನರೇ,
ಪ್ರತಿನಿತ್ಯದ ಕ್ರೈಸ್ತನು ಕೇವಲ ಭಾನುವಾರ ಮಾತ್ರ ಅವನ ಆರಾಧಿಸುವುದಿಲ್ಲ. ಪ್ರತಿದಿನ ಕ್ರೈಸ್ತನು ಅವನು ದಿನಾಲು ದೇವರನ್ನ ಆರಾಧಿಸುತ್ತಾನೆ. ಅದಕ್ಕೋಸ್ಕರವಾಗಿ ಕೀರ್ತನೆಯಲ್ಲಿ 34ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುತ್ತೇವೆ, ನಾನು ಯೆಹೋವನನ್ನ ಎಡಬಿಡದೆ ಕೊಂಡಾಡುವೆನು. ಹೌದು ಪ್ರಿಯ ದೇವ ಜನರೇ, ಒಬ್ಬ ನಿಜವಾದ ಕ್ರೈಸ್ತನು ಎಡಬಿಡದೆ ಪ್ರತಿನಿತ್ಯ ಅವನು ದೇವರನ್ನ ಆರಾಧಿಸುವವನಾಗಿರುತ್ತಾನೆ. ಅದಕ್ಕೆ ಎಫೆಸ ಪತ್ರಿಕೆ 5ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಸ್ತೋತ್ರವನ್ನ ಮಾಡುತ್ತಾ, ನೋಡಿ, ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ ಮಾಡುತ್ತಾ ಯಾವಾಗಲೂ. ಹೌದು, ಒಬ್ಬ ದೇವ ಮಗನು ಅವನು ಯಾವಾಗಲೂ ದೇವರನ್ನ ಆರಾಧಿಸುವವನಾಗಿರುತ್ತಾನೆ. ಹಾಗಾದರೆ ನೀನು ಪ್ರತಿದಿನ ಕ್ರೈಸ್ತನಾಗಬೇಕಾದರೆ ನೀನು ಪ್ರತಿದಿನ ದೇವರನ್ನ ಆರಾಧಿಸಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ದಿನಕ್ಕೆ 7 ಆವರ್ತಿ ನಾನು ದೇವರನ್ನ ಕೊಂಡಾಡುತ್ತೇನೆ, ದಿನಕ್ಕೆ 7 ಸಾರಿ ನಾನು ಕರ್ತನನ್ನ ಮಹಿಮೆ ಪಡಿಸ್ತೇನೆ. ಒಂದು ದಿನಕ್ಕೆ ನಾವು 3 ಸಾರಿ ಊಟ ಮಾಡುತ್ತೇವೆ. ಅದೇ ವಿಧದಲ್ಲಿ ನಾವು ಎಲ್ಲ ಸಮಯಗಳಲ್ಲಿ, ಮುಂಜಾನೆ ವೇಳೆಯಲ್ಲಿ, ಮಧ್ಯಾಹ್ನದ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ನಾವು ಕರ್ತನನ್ನ ಆರಾಧಿಸಬೇಕು. ಹಾಗಾದರೆ ನೀವು ಪ್ರತಿದಿನ ಕ್ರೈಸ್ತರಾಗಬೇಕೇ? ಹಾಗಾದರೆ ಪ್ರತಿ ದಿವಸ ನೀವು ಕರ್ತನನ್ನ ಆರಾಧಿಸಿರಿ. ಎರಡನೇದಾಗಿ, ಪ್ರತಿದಿನ ಕ್ರೈಸ್ತನು ಪ್ರತಿದಿನ ದೇವರ ವಾಕ್ಯವನ್ನ ಧ್ಯಾನಿಸುತ್ತಾನೆ. ಪ್ರತಿದಿನ ಕ್ರೈಸ್ತನು ಪ್ರತಿದಿನ ಆರಾಧಿಸುತ್ತಾನೆ. ಪ್ರತಿದಿನ ಕ್ರೈಸ್ತನು ದೇವರ ವಾಕ್ಯವನ್ನ ಧ್ಯಾನಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಾಕ್ಯ. ನಿಮಗೋಸ್ಕರವಾಗಿ ಆ ವಾಕ್ಯ ಭಾಗವನ್ನು ನಾನು ಓದುತ್ತೇನೆ. ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರ ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ, ಆ ವಾಕ್ಯವನ್ನು ಗಮನಿಸ್ರಿ, ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಾ ಇದ್ದರು. ಯಾವಾಗ ಶೋಧಿಸುತ್ತಾ ಇದ್ದರು? ನೆನಪಿಗೆ ಬಂದಾಗ ಅಲ್ಲ, ಪ್ರತಿದಿನ. ಆ ಸಭೆಯಲ್ಲಿ ಯಾರಾದರೂ ಬಂದು ವಾಕ್ಯವನ್ನು ಹೇಳಿದ್ರೆ ಅವರು ಹೇಳುವಂಥ ವಾಕ್ಯ ಸರಿ ಇದೆಯೋ ತಪ್ಪಿದೆಯೋ, ಅದು ವಚನದ ಪ್ರಕಾರ ಇದೆಯೋ ಎಂಬುದಾಗಿ ಈ ಬೆರೆಯ ಸಭೆಯವರು ಪ್ರತಿದಿನ ಶಾಸ್ತ್ರೋಕ್ತಿಗಳನ್ನು ಅವರು ಹುಡುಕುತ್ತಾ ಇದ್ದರು, ಅವರು ಓದುತ್ತಾ ಇದ್ದರು. ಹೌದು ಪ್ರಿಯ ದೇವ ಜನರೇ, ದೇವರು ಈ ವಾಕ್ಯದಲ್ಲಿ ನಮಗೆ ಕಲಿಸಿಕೊಡುವಂಥ ಪಾಠವೇನಂತ ಹೇಳಿದ್ರೆ, ನಾವು ಪ್ರತಿದಿನ ದೇವರ ವಚನವನ್ನು ಜ್ಞಾನಿಸಬೇಕು. ಹೌದು, ನೀನು ನಿಜವಾದ ಒಬ್ಬ ಕ್ರೈಸ್ತನಾಗಿದ್ದರೆ, ನೀನು ಪ್ರತಿದಿನದ ಕ್ರೈಸ್ತನಾಗಿದ್ದರೆ, ನಿನ್ನ ಜೀವಿತದಲ್ಲಿ ಪ್ರತಿ ದಿವಸ ನೀನು ದೇವರ ವಾಕ್ಯವನ್ನು ನೀನು ಮಾನಿಸುತ್ತೀಯ, ದೇವರ ವಾಕ್ಯಕ್ಕೆ ನೀನು ಸ್ಥಳವನ್ನು ಕೊಡುತ್ತೀಯ, ನೀನು ದೇವರ ವಾಕ್ಯವನ್ನು ಓದಿ ಆ ವಾಕ್ಯಗಳನ್ನು ನಿನ್ನ ಮನಸ್ಸಿನಲ್ಲಿ ನೀನು ಧ್ಯಾನಿಸುವಂಥವನಾಗಿರುತ್ತೀಯ. ಆದ್ದರಿಂದ ನಿನ್ನ ಜೀವಿತದಲ್ಲಿ ನೀನು ಪ್ರತಿದಿನ ಸತ್ಯವೇದವನ್ನು ಓದುವ ಕ್ರೈಸ್ತನಾಗಿರಬೇಕು. ಪ್ರತಿದಿನ ಆರಾಧಿಸಬೇಕು. ಒಬ್ಬ ನಿಜವಾದ ಕ್ರೈಸ್ತನು ಅಥವಾ ಪ್ರತಿದಿನದ ಕ್ರೈಸ್ತನು ಪ್ರತಿದಿನ ದೇವರನ್ನ ಆರಾಧಿಸಬೇಕು. ಎರಡನೇದಾಗಿ, ಪ್ರತಿದಿನ ದೇವರ ವಾಕ್ಯವನ್ನ ಓದಬೇಕು. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ ಅದರ 16ನೇ ವಾಕ್ಯ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ 34ನೇ ಅಧ್ಯಾಯ ಅದರ 16ನೇ ವಾಕ್ಯ. ನಿಮಗೋಸ್ಕರವಾಗಿ ನಾನು ಓದುತ್ತೇನೆ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದರೆ ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪನೆಯಾಯಿತಲ್ಲವೇ, ಆತನ ಆತ್ಮಗಳು ಇವುಗಳನ್ನು ಒಟ್ಟಿಗೆ ಬರಮಾಡಿದಷ್ಟೇ. ಇಲ್ಲಿ ವಾಕ್ಯದಲ್ಲಿ ನೋಡುತ್ತೇವೆ, ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಹೋದಿರಿ. ಹೌದು ಪ್ರಿಯ ದೇವರ ಮಗುವೆ, ದೇವರ ವಾಕ್ಯವನ್ನ ನಾವು ಹುಡುಕಿ ಓದಬೇಕು. ನೋಡಿ, ಅವುಗಳನ್ನು ಯಾವುದು ಇವುಗಳಲ್ಲಿ ಯಾವುದು ಇಲ್ಲದಿರುವುದು ಅಂದರೆ ಎಲ್ಲವೂ ಜೊತೆ ಜೊತೆಯಾಗಿರುವುದು. ನಿನ್ನ ಎಲ್ಲ ಸಮಸ್ಯೆಗಳಿಗೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೆ ಈ ಸತ್ಯವೇದ ಉತ್ತರವನ್ನು ಕೊಡುತ್ತದೆ. ಆದ್ದರಿಂದ ನಾವು ಪ್ರತಿದಿನ ದೇವರ ವಾಕ್ಯವನ್ನ
ಓದಬೇಕು. ಪ್ರತಿದಿನ ಕ್ರೈಸ್ತನು ಪ್ರತಿದಿನ ದೇವರ ವಾಕ್ಯವನ್ನ ಓದುತ್ತಾನೆ. ಮೂರನೇದಾಗಿ ಪ್ರತಿದಿನ ಕ್ರೈಸ್ತನು ಅವನು ಪ್ರತಿನಿತ್ಯ ಸಾಕ್ಷಿ ಹೇಳುವವನಾಗಿರುತ್ತಾನೆ. ಹೌದು, ನೀನು ನಿಜವಾದ ಪ್ರತಿದಿನದ ಕ್ರೈಸ್ತನಾಗಿದ್ದರೆ ನೀನು ಪ್ರತಿ ದಿವಸ ಯೇಸುವಿಗಾಗಿ ನೀನು ಸಾಕ್ಷಿ ಉಳ್ಳವನಾಗಿ ನಿನ್ನ ಜೀವಿತದಲ್ಲಿ ದೇವರು ರಕ್ಷಿಸಿದ ಅನುಭವಗಳನ್ನು ನೀನು ಇತರರೊಂದಿಗೆ ಹಂಚಿಕೊಳ್ಳುತ್ತೀಯ. ಅದಕ್ಕೆ ಆಧಾರವಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ ಅದರ 46ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಇದ್ದರು. 47ನೇ ವಾಕ್ಯ ನೋಡ್ರಿ. ದೇವರನ್ನ ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನ ಹೊಂದುವವರಾಗಿ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನ ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ದಿನಾಲು ರಕ್ಷಣೆ ಹೊಂದುವವರನ್ನ ದೇವರು ಸಭೆಗೆ ಸೇರಿಸುತ್ತಿದ್ದನು. ಹೇಗೆ ದಿನಾಲು ಜನರು ರಕ್ಷಿಸಲ್ಪಡುವುದು? ನಾವು ನೆನೆಸ್ತೇವೆ, ನಾವು ಕೇವಲ ಪ್ರಾರ್ಥನೆ ಮಾಡಿದರೆ ದೇವರೇ ಅವರನ್ನು ಕರೆದುಕೊಂಡು ಬರುತ್ತಾನೆ. ಇಲ್ಲ ದೇವ ಮಗುವೆ, ಸುವಾರ್ತೆಯನ್ನ ಸಾರಿದರೆ ಮಾತ್ರ ಅವರು ಆಲಯಕ್ಕೆ ಬರುತ್ತಾರೆ. ನಾವು ಕೇವಲ ಪ್ರಾರ್ಥಿಸುವವರು ಮಾತ್ರವಾಗಿರಬಾರದು. ಅನೇಕ ಸಾರಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ನನ್ನ ಪಟ್ಟಣವನ್ನು ರಕ್ಷಿಸು, ನನ್ನ ಕುಟುಂಬವನ್ನು ರಕ್ಷಿಸು, ನನ್ನ ಪ್ರಾಂತ್ಯದ ಜನರನ್ನ ರಕ್ಷಿಸು. ಆದರೆ ಆ ಜನರಿಗೆ ನಾವು ಸಾಕ್ಷಿಯನ್ನ ಹೇಳುವುದಿಲ್ಲ, ಆ ಜನರಿಗೆ ನಾವು ಸುವಾರ್ತೆಯನ್ನ ಹೇಳುವುದಿಲ್ಲ. ಆದರೆ ವಚನ ಹೇಳುತ್ತದೆ, ಇಲ್ಲಿ ಪ್ರತಿದಿನ ಅವರು ರಕ್ಷಣೆ ಹೊಂದುವವರನ್ನ ದೇವರು ಸಭೆಗೆ ಸೇರಿಸುತ್ತಾ ಇದ್ದನು. ಹೌದು, ನಮ್ಮ ಜೀವಿತದಲ್ಲಿ ಪ್ರತಿದಿನ ನಾವು ಸಾಕ್ಷಿಯಾಗಿರಬೇಕು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ನೋಡಿ, ಪರಿಶುದ್ಧಾತ್ಮನು ಆತನು ಬಲವನ್ನ ಕೊಡುವ ದೇವರಾಗಿದ್ದಾನೆ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಯೆರೂಸಲೇಮಿನಲ್ಲಿಯೂ ಯೂದಾಯದಲ್ಲಿಯೂ ಸಮರಿಯ ಸೀಮೆಗಳಲ್ಲಿಯೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ಇವತ್ತು ಅನೇಕ ವಿಧವಾದಂಥ ತಪ್ಪಾದ ಒಂದು ಅರ್ಥ ಇದೆ. ಪವಿತ್ರಾತ್ಮನು ನಮ್ಮ ಮೇಲೆ ಇಳಿದು ಬರುವುದಕ್ಕೆ ಕಾರಣ, ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಇರುವ ಕಾರಣ ಸುಮ್ಮನೆ ನಾವು ಕೈ ತಟ್ಟುವುದಕ್ಕಾಗಿ ಅಲ್ಲ, ಸುಮ್ಮನೆ ನಾವು ಜಂಪ್ ಮಾಡುವುದಕ್ಕಾಗಿ ಅಲ್ಲ, ಸುಮ್ಮನೆ ನಾವು ಆತ್ಮದಲ್ಲಿ ತುಂಬಿ ಹಾಗೆ ಬಿದ್ದು ಹೋಗುವುದಕ್ಕಾಗಿ ಅಲ್ಲ, ಕೇವಲ ಅನ್ಯ ಭಾಷೆಗಳನ್ನು ಮಾತನಾಡುವುದಕ್ಕಾಗಿ ಅಲ್ಲ. ಅನೇಕರು ಬಯಸುವುದು ಉಂಟು, ಪವಿತ್ರಾತ್ಮನ ಅಭಿಷೇಕ ಏನೋ ಒಂದು ಅಸಾಧಾರಣವಾದ ಒಂದು ಜೀವಿತವನ್ನ ಜೀವಿಸುವುದಕ್ಕಾಗಿ ಎಂಬುದಾಗಿ. ಆದರೆ ವಚನ ಹೇಳುತ್ತದೆ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಕೈ ತಟ್ತೀರಾ, ನೀವು ಜಿಗಿದಾಡ್ತೀರಾ ಎಂಬುದಾಗಿ ವಚನ ಬರೆಯಲ್ಪಟ್ಟಿಲ್ಲ. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ನನಗೆ ಸಾಕ್ಷಿಗಳಾಗಿರುವಿರಿ. ನೋಡಿ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು. ಪೇತ್ರನು ಬಹಳ ಭಯಪಡುವಂತ ಮನುಷ್ಯನಾಗಿದ್ದ. ಯೇಸು ಸ್ವಾಮಿಯನ್ನ ಶಿಲುಬೆಗೆ ಕರೆದುಕೊಂಡು ಹೋಗುವಾಗ ದೂರದಿಂದ ನೋಡುತ್ತಾ ಇದ್ದಾನೆ. 3 ಜನರ ಬಳಿಯಲ್ಲಿ 3 ಸಾರಿ ಅವನು, ದೇವರು ನನಗೆ ಗೊತ್ತಿಲ್ಲ, ಯೇಸು ಸ್ವಾಮಿ ನನಗೆ ಗೊತ್ತಿಲ್ಲ. ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಒಬ್ಬ ಚಿಕ್ಕ ಬಾಲಕೆ, ಚಿಕ್ಕ ಹುಡುಗಿ ಕೇಳುತ್ತಾ ಇದ್ದಾಳೆ, ನೀನು ಯೇಸುವಿನ ಶಿಷ್ಯನಲ್ಲವಾ? ಪೇತ್ರನು ಹೇಳ್ತಾ ಇದ್ದಾನೆ, ಇಲ್ಲ ಇಲ್ಲ, ನಾನು ಯೇಸುವಿನ ಶಿಷ್ಯನಲ್ಲ ಎಂಬುದಾಗಿ ಶಪಿಸುವುದಕ್ಕೆ ಅವನು ಪ್ರಾರಂಭಿಸಿದ. ನೋಡ್ರಿ, ಒಂದು ಚಿಕ್ಕ ಹುಡುಗಿಯ ಬಳಿಯಲ್ಲಿ ಕೂಡ ಮಾತನಾಡುವುದಕ್ಕೆ ಪೇತ್ರನಲ್ಲಿ ಆ ಬಲ ಇಲ್ಲ, ಆ ಧೈರ್ಯ ಇಲ್ಲ. ಅದೇ ಪೇತ್ರನು ಯೆರೂಸಲೇಮಿನಲ್ಲಿ ಕಾದು ಕುಳಿತಾಗ ಪವಿತ್ರಾತ್ಮನು ಅವನ ಮೇಲೆ ಇಳಿದು ಬಂದಾಗ ಅವನು ಎದ್ದು ನಿಂತು ಪ್ರಸಂಗ ಮಾಡಿದ. ಎಲೆ ಗಲಿಲಾಯದವರೇ, ಯೇಸುವನ್ನ ಶಿಲುಬೆಗೆ ಹಾಕಿಸಿದವರೇ, ಯೇಸುವನ್ನೇ ಗೊತ್ತಿಲ್ಲೆಂಬುದಾಗಿ ಹೆದರಿದಂಥ ಮನುಷ್ಯ ಈಗ ಧೈರ್ಯವಾಗಿ ಎದ್ದು ನಿಂತು ಸಾಕ್ಷಿ ಕೊಡುತ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ? ಪವಿತ್ರಾತ್ಮನ ಅಭಿಷೇಕ. ಪವಿತ್ರಾತ್ಮನು ಪೇತ್ರನ ಮೇಲೆ ಇಳಿದು ಬಂದನು. ಹಾಗಾದ್ರೆ ಪವಿತ್ರಾತ್ಮನು ನಮಗೆ ಯಾಕೆ ಕೊಡಲ್ಪಟ್ಟಿದ್ದಾನೆ? ಪವಿತ್ರಾತ್ಮನು ನಮಗೆ ಕೊಡಲ್ಪಟ್ಟಿರುವಂತಹ ಮುಖ್ಯ ಉದ್ದೇಶ, ನಾವು ಸಾಕ್ಷಿಗಳಾಗಿರಬೇಕು. ನಾವು ಹೋಗುವ ಎಲ್ಲ ಸ್ಥಳಗಳಲ್ಲಿ, ನಮ್ಮ ಸ್ನೇಹಿತರ ಬಳಿಯಲ್ಲಿ, ನಮ್ಮ ಕುಟುಂಬದವರ ಬಳಿಯಲ್ಲಿ,
ಯೇಸುವಿನ ಕುರಿತಾಗಿ ಅವರಿಗೆ ತಿಳಿಯಪಡಿಸಿ ಕರ್ತನ ಕಡೆಗೆ ನಾವು ಅವರುಗಳನ್ನು ನಡೆಸಬೇಕು. ಹಾಗಾದರೆ ನೀನು ಪ್ರತಿದಿನ ಸಾಕ್ಷಿ ಹೇಳುತ್ತಾ ಇದೆಯೋ? ಪ್ರತಿ ದಿವಸ ನೀನು ಸಾಕ್ಷಿ ಕೊಡುವವನಾಗಿದ್ದೀಯೋ? ಪ್ರತಿ ದಿವಸ ನೀನು ಸಾಕ್ಷಿ ಕೊಡುವವನಾದರೆ ದೇವರು ನಿನ್ನನ್ನು ಪ್ರತಿದಿನ ಕ್ರೈಸ್ತನೆಂಬುದಾಗಿ ಹೇಳುತ್ತಾರೆ. ಹಾಗಾದರೆ ಪ್ರತಿದಿನದ ಕ್ರೈಸ್ತನು ಪ್ರತಿದಿನ ಆರಾಧನೆ ಮಾಡಬೇಕು. ಪ್ರತಿದಿನದ ಕ್ರೈಸ್ತನು ಪ್ರತಿದಿನ ದೇವರ ವಾಕ್ಯವನ್ನು ಓದಬೇಕು. ಪ್ರತಿದಿನ ಕ್ರೈಸ್ತನು ಪ್ರತಿದಿನ ಅವನು ಸಾಕ್ಷಿ ಹೇಳಬೇಕು. ಅದು ಮಾತ್ರವಲ್ಲ, ಪ್ರತಿದಿನ ಕ್ರೈಸ್ತನು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಾಕ್ಯ, ಇನ್ನೊಂದು ಆವರ್ತಿ ಆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 46ನೇ ವಾಕ್ಯ. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು, ಪ್ರತಿದಿನ ಅವರು ಸೇರಿ ಬರುವ ಸ್ಥಳದಲ್ಲಿ ರೊಟ್ಟಿಯನ್ನು ಮುರಿದು, ನಾವು ಕರ್ತನ ಭೋಜನವನ್ನು ಕೆಲವು ಸಭೆಗಳಲ್ಲಿ ತಿಂಗಳಿಗೆ 1 ಸಾರಿ ಆಚರಿಸುತ್ತೇವೆ, ಕೆಲವು ಸಾರಿ ನಾವು ಪ್ರತಿ ತಿಂಗಳು ಆಚರಿಸುತ್ತೇವೆ. ಆದರೆ ಆದಿ ಕ್ರೈಸ್ತರು ಅವರು ಪ್ರತಿ ದಿವಸ ರೊಟ್ಟಿಗಳನ್ನು ಮುರಿಯುತ್ತಾ ಇದ್ದರು. ಪ್ರತಿ ದಿವಸ ಅವರಿಗೆ ಕರ್ತನ ಮೇಜು, ಕರ್ತನ ಭೋಜನ ಇತ್ತು. ಏನನ್ನು ಸೂಚಿಸ್ತದೆ ಈ ಕರ್ತನ ಭೋಜನ? ಅದೊಂದು ಸಂಪ್ರದಾಯವಲ್ಲ, ಅದು ದೇವರಿಗೆ ನೆನಪಿಗೋಸ್ಕರವಾಗಿ ಮಾಡುವಂತ ಸಂಗತಿ, ಅಥವಾ ದೇವರನ್ನ ನೆನಪಿಗೋಸ್ಕರವಾಗಿ ಮಾತ್ರವಲ್ಲ, ಕೂಡಿ ಬರುವವರ ಒಂದು ಅನ್ಯೂನ್ಯತೆಗೆ ಅದು ಸೂಚನೆಯಾಗಿದೆ. ಆದ್ದರಿಂದ ನೀನು ಪ್ರತಿದಿನದ ಕ್ರೈಸ್ತನಾಗಿದ್ದರೆ ನೀನು ಪ್ರತಿ ದಿವಸ ಆ ರೊಟ್ಟಿ ಮುರಿಯುವುದರಲ್ಲಿ, ರೊಟ್ಟಿ ತೆಗೆದುಕೊಳ್ಳುವುದರಲ್ಲಿ, ಆ ಕರ್ತನ ಭೋಜನದಲ್ಲಿ ನೀನು ಪಾಲನ್ನು ತೆಗೆದುಕೊಳ್ತೀಯ. ಅದರ ಅರ್ಥ ಆತ್ಮೀಕ ಆಹಾರವನ್ನು ನೀನು ತೆಗೆದುಕೊಳ್ಳುವವನಾಗಿರ್ತೀಯ. ಅದಕ್ಕೆ ಯೇಸು ಸ್ವಾಮಿ ಪರಲೋಕದ ಪ್ರಾರ್ಥನೆಯನ್ನು ಕಲಿಸಿಕೊಡುವಾಗ ನಮ್ಮ ಅನುದಿನದ ಆಹಾರವನ್ನು ದಯಪಾಲಿಸು. ಹೌದು ಪ್ರಿಯ ದೇವಜನರೇ, ಪ್ರತಿ ದಿನದ ಕ್ರೈಸ್ತನು ಪ್ರತಿದಿನ ಅವನು ರೊಟ್ಟಿ ಮುರಿಯುವುದರಲ್ಲಿಯೋ ಆತ್ಮೀಕ ಅನುಭವದಲ್ಲಿಯೋ ಅವನು ಸಂತೋಷ ಪಡುತ್ತಾನೆ. 5ನೇದಾಗಿ, ಪ್ರತಿದಿನ ಕ್ರೈಸ್ತನು ಪ್ರತಿದಿನ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಾನೆ. ಹೌದು ಪ್ರಿಯ ದೇವ ಮಗುವೆ, ಪ್ರತಿದಿನ ಕ್ರೈಸ್ತನು ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಂಡು ನಡೆಯುತ್ತಾನೆ. ಒಂದು ವೇಳೆ ವೀಕ್ಷಿಸುತ್ತಾ ಇರುವಂಥ ನೀನು ಹೇಳಬಹುದು, ನನ್ನ ಕುತ್ತಿಗೆಯಲ್ಲಿ ನಾನು ಶಿಲುಬೆಯನ್ನು ಹಾಕಿಕೊಂಡಿದ್ದೇನೆ, ನನ್ನ ಕೊರಳಿನಲ್ಲಿ ಆ ಶಿಲುಬೆಯ ಆ ಸರವನ್ನು ಹಾಕಿಕೊಂಡಿದ್ದೇನೆ, ಆ ಬಂಗಾರದ ಶಿಲುಬೆಯನ್ನು ನಾನು ಹಾಕಿಕೊಂಡಿದ್ದೇನೆ. ಹೌದು ಪಾಸ್ಟರ್, ಆ ಶಿಲುಬೆಯನ್ನು ನಾನು ಪ್ರತಿದಿನ ಹೊರುತ್ತಾ ಇದ್ದೇನೆ. ಆ ಶಿಲುಬೆಯ ಕುರಿತಾಗಿ ದೇವರು ಮಾತನಾಡುತ್ತಾ ಇಲ್ಲ. ನಾವು ಹಾಕಿಕೊಳ್ಳುವಂಥ ಆ ಶಿಲುಬೆಯ ಚಿಹ್ನೆಗಳ ಕುರಿತಾಗಿ ದೇವರು ಮಾತನಾಡುತ್ತಾ ಇಲ್ಲ. ದೇವರು ಮಾತನಾಡುತ್ತಾ ಇರುವಂಥದ್ದು ನಾವು ಪ್ರತಿದಿನ ಶಿಲುಬೆಯನ್ನು ಹೊತ್ತುಕೊಳ್ಳುವವರಾಗಿರಬೇಕು. ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ 22ನೇ ವಾಕ್ಯ. ಮತ್ತಾಯನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 22ನೇ ವಾಕ್ಯ. ಆಗ ಪೇತ್ರನು ಯೇಸುವಿನ ಕೈ ಹಿಡಿದು, ಸ್ವಾಮಿ, ದೇವರು ನಿನ್ನನ್ನು ಕಾಯಲಿ, ನಿನಗೆ ಹೀಗೆ ಎಂದಿಗೂ ಆಗಬಾರದೆಂದು ಆತನನ್ನು ಗದರಿಸುವುದಕ್ಕೆ ಪ್ರಾರಂಭಿಸಲು. ನೋಡಿ, ಈ ವಾಕ್ಯದ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಪೇತ್ರನು ಯೇಸುವಿನ ಕೈಗಳು ಹಿಡಿದು, ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನನ್ನನ್ನು ಶಿಲುಬೆಗೆ ಹಾಕುತ್ತಾರೆ, ನನ್ನನ್ನು ಮರಣಕ್ಕೆ ಕೊಂಡೊಯ್ಯುತ್ತಾರೆ. ಆತನ ಆ ಶ್ರಮೆಗಳ ಕುರಿತಾಗಿ ಆತನು ಹೇಳುತ್ತಿರುವಾಗ ಪೇತ್ರನು ಯೇಸುವಿನ ಕೈ ಹಿಡಿದು ಹೇಳುತ್ತಾ ಇದ್ದಾನೆ, ಸ್ವಾಮಿ, ನಿನಗಿದು ಆಗಬಾರದು. ನೋಡ್ರಿ, ತಂದೆಯಾದ ದೇವರ ಚಿತ್ತ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಬೇಕು. ಕಾರಣ ನಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ. ಅದು ದೇವರ ಉದ್ದೇಶವಾಗಿತ್ತು. ಪೇತ್ರನು ತಡೆಯುತ್ತಾ ಇದ್ದಾನೆ, ಸ್ವಾಮಿ, ಹೀಗೆ ನಿನಗೆ ಆಗಬಾರದು. ನೋಡ್ರಿ, ಅನೇಕ ಸಾರಿ ನಾವು ನಮ್ಮ ಶಿಲುಬೆಯನ್ನ ಹೊತ್ತುಕೊಳ್ಳುವುದಿಲ್ಲ, ಬೇರೆಯವರ ಶಿಲುಬೆ
ಶಿಲುಬೆಯನ್ನ ಹೊರಲಿಕ್ಕೆ ಹೋಗುತ್ತೇವೆ. ಇಲ್ಲಿ ಪೇತ್ರನು ಯೇಸುವಿನ ಶಿಲುಬೆಯನ್ನ ಹೊರಲಿಕ್ಕೆ ಹೋದ. ಆದರೆ ನಮ್ಮ ಜೀವಿತದಲ್ಲಿ ನಮ್ಮ ಶಿಲುಬೆಯನ್ನ ನಾವು ಹೊತ್ತುಕೊಳ್ಳಬೇಕು. ಹೌದು, ನೀನು ಪ್ರತಿದಿನ ಕ್ರೈಸ್ತನಾದರೆ ಯೇಸುವಿನ ಶಿಲುಬೆಯನ್ನಲ್ಲ. ಅದಕ್ಕೆ ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ರಿಂದ 26 ವಚನಗಳಲ್ಲಿ ಆ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾ ಇದ್ದೇವೆ. ಯಾವನಾದರೂ ನನ್ನನ್ನು ಹಿಂದೆ ಬರುವುದಾದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನ, ಯೇಸು ಸ್ವಾಮಿ ಹೇಳಿಲ್ಲ ನನ್ನ ಶಿಲುಬೆಯನ್ನ, ಯೇಸುವಿನ ಶಿಲುಬೆಯನ್ನು ಯಾರು ಹೊರಬೇಕಾದ ಅವಶ್ಯಕತೆ ಇಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರಲಿಕ್ಕೆ ಮನಸ್ಸಿರುವವನು ತನ್ನನ್ನ ನಿರಾಕರಿಸಿ ತನ್ನ ಶಿಲುಬೆಯನ್ನ ಪ್ರತಿದಿನ ಹೊತ್ತುಕೊಂಡು ಬರಬೇಕು. ಹೌದು ಪ್ರಿಯ ದೇವ ಜನರೇ, ಪ್ರತಿಯೊಬ್ಬನಿಗೂ ಒಂದು ಶಿಲುಬೆ ಇದೆ. ಪ್ರತಿಯೊಬ್ಬನಿಗೂ ಒಂದು ಕಷ್ಟದ ಶಿಲುಬೆ ಇದೆ. ಶೋಧನೆ ಎಂಬಂತ ಅನೇಕ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರ್ತದೆ. ಅನೇಕ ಸಾರಿ ಈ ಶಿಲುಬೆಯನ್ನು ನಮಗೆ ಹೊತ್ತುಕೊಳ್ಳಲಿಕ್ಕೆ ಆಗುವುದಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀನು ಬೇರೆಯವರ ಶಿಲುಬೆಯನ್ನು ಹೊತ್ತುಕೊಳ್ಳಬೇಡ, ನಿನ್ನ ಶಿಲುಬೆಯನ್ನು ಹೊತ್ತುಕೋ. ಶಿಲುಬೆಯನ್ನು ಹೊತ್ತುಕೊಳ್ಳುವಂಥದ್ದು ಅದು ಒಂದು ಶ್ರಮಗಳಿಗೆ ಸೂಚನೆ, ಒಂದು ಕಷ್ಟಗಳಿಗೆ ಸೂಚನೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಶಿಲುಬೆಯನ್ನು ನೀನು ಹೊತ್ತುಕೊಂಡು ಬರಬೇಕು. ನೀನು ಪ್ರತಿದಿನದ ಕ್ರೈಸ್ತನಾದರೆ ನಿನ್ನ ಶಿಲುಬೆಯನ್ನ ಪ್ರತಿದಿನ ಹೊತ್ತಿಕೊಂಡು ನೀನು ಬರುತ್ತೀಯ. ಹಾಗಾದರೆ ಪ್ರತಿದಿನದ ಕ್ರೈಸ್ತನು, ಈಗಾಗಲೇ 5 ಸಂಗತಿ ಹೇಳದೆ, ನೀನು ಪ್ರತಿದಿನದ ಕ್ರೈಸ್ತನಾಗಬೇಕಾದ್ರೆ ಪ್ರತಿದಿನ ದೇವರನ್ನ ಆರಾಧಿಸಬೇಕು. ಪ್ರತಿ ದಿವಸ ನೀನು ದೇವರ ವಾಕ್ಯವನ್ನ ಓದಬೇಕು. ಪ್ರತಿ ದಿವಸ ನೀನು ದೇವರಿಗೆ ಸಾಕ್ಷಿಯನ್ನು ಕೊಡಬೇಕು. ಪ್ರತಿ ದಿವಸ ನೀನು ರೊಟ್ಟಿ ಮುರಿಯುವುದರಲ್ಲಿ ಅಥವಾ ಆತ್ಮಿಕ ಅನುಭವದಲ್ಲಿ ನೀನು ನಡೆಯಬೇಕು. 5ನೇದಾಗಿ ಪ್ರತಿ ದಿವಸ ನಿನ್ನ ಶಿಲುಬೆಯನ್ನ ನೀನು ಹೊತ್ತುಕೊಂಡು ನಡೆಯಬೇಕು. 6ನೇದಾಗಿ ನೀನು ಪ್ರತಿದಿನ ಸಾಯಬೇಕು. ಏನ್ ಪಾಸ್ಟರ್, ನಮ್ಮನ್ನು ನೋಡಿ ಸಾಯಬೇಕೆಂಬುದಾಗಿ ಹೇಳುತ್ತಾ ಇದ್ದೀರಾ? ನೋಡಿ, ದೇವರ ವಾಕ್ಯವನ್ನ ನಾನು ತೋರಿಸುತ್ತೇನೆ. ಪೌಲನು ಬರೆದ 1 ಕೊರಿಂಥ ಬರೆದ ಪತ್ರಿಕೆ 15ನೇ ಅಧ್ಯಾಯ 31ನೇ ವಾಕ್ಯ. ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮನ್ನ ಕುರಿತು ನನಗಿರುವ ಹೆಚ್ಚಳದ ಮೇಲೆ ಆಣೆ ಇಟ್ಟು ನಾನು ದಿನಾಲು ಸಾಯುತ್ತಲಿದ್ದೇನೆ. ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಾನು ದಿನಾಲು ಸಾಯುತ್ತಲಿದ್ದೇನೆ. ಅದಕ್ಕೆ ನಾನು ಹೇಳಿದೆ, ಪ್ರತಿದಿನ ಸಾಯಬೇಕು. ಯಾವುದಕ್ಕೆ ಸಾಯಬೇಕು? ನಮ್ಮ ಪಾಪದ ಜೀವಿತಕ್ಕೆ ನಾವು ಸಾಯಬೇಕು. ಹೌದು ಪ್ರಿಯ ದೇವ ಮಗುವೆ, ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಾಕ್ಯದಲ್ಲಿ ಅದೇ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಒಂದು ಕಡೆ ಹೇಳುತ್ತಾ ಇದ್ದಾನೆ, ನಾನು ದಿನಾಲು ಸಾಯುತ್ತಾ ಇದ್ದೇನೆ. 2ನೇ ಕಡೆ ಹೇಳುತ್ತಾ ಇದ್ದಾನೆ, ದೇವರೇ, ನಿಮ್ಮ ನಿಮಿತ್ತ ದಿನವೆಲ್ಲ ನಾವು ಕೊಲೆಗೆ ಗುರಿಯಾಗಿದ್ದೇವೆ. ಹೌದು ಪ್ರಿಯ ದೇವ ಜನರೇ, ನಾವು ಪಾಪದ ಪಾಲಿಗೆ ನಾವು ಸಾಯಬೇಕು, ನೀತಿವಂತರಾಗಿ ನಾವು ಜೀವಿಸಬೇಕು. ಹೌದು, ನೀನು ಪಾಪದ ಪಾಲಿಗೆ ಸಾಯದ ಹೊರತು ನೀನು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಒಂದು ಉದಾಹರಣೆಯನ್ನು ನಾನು ಕೊಡುತ್ತೇನೆ. ಈ ಹಾವು ತನ್ನ ಪೊರೆಯನ್ನ ತೆಗೆದರೆ ಅದರ ವಿಷದ ಸ್ವಭಾವ ಹೋಗುವುದಿಲ್ಲ. ಆಗಾಗ ಹಾವು ತನ್ನ ಪೊರೆಯನ್ನ ಕಳಿಸುತ್ತದೆ. ಆದರೆ ನಮ್ಮ ಜೀವಿತದಲ್ಲಿ ಕೂಡ ನಾವು ಪ್ರತಿ ದಿವಸ ಆ ಪೊರೆಯನ್ನ ಕಳಿಸಿದ ತಕ್ಷಣ ಅದರ ಅರ್ಥ ವಿಷಯ ಎಲ್ಲ ಹೋಯಿತೆಂಬುದಾಗೆಲ್ಲ. ನಮ್ಮ ಜೀವಿತದಲ್ಲಿ ಕೂಡ ಪ್ರತಿದಿನ ಶುದ್ಧೀಕರಣದ ಅನುಭವ, ಪಾಪದಲ್ಲಿ ಒಂದು ಸಾಯುವಂತ ಅನುಭವ, ಯೇಸುವಿಗಾಗಿ ಜೀವಿಸುವಂತ ಅನುಭವ ನಮಗೆ ಉಂಟಾಗಲೇ. ಹೌದು, ಪ್ರತಿದಿನ ಪಾಪದ ಪಾಲಿಗೆ ಸಾಯುವವರಾಗಿರಬೇಕು, ನೀತಿಯ ಪಾಲಿಗೆ ನಾವು ಜೀವಿಸುವವರಾಗಿರಬೇಕು. 7ನೇದಾಗಿ, ಕೊನೆಯದಾಗಿ, ಪ್ರತಿದಿನ ನಾವು ಎಚ್ಚರಿಸಬೇಕು. ಹೌದು ಪ್ರಿಯ ದೇವ ಜನರೇ, ಇಬ್ರಿಯ ಪತ್ರಿಕೆ 3ನೇ ಅಧ್ಯಾಯ 12 ಮತ್ತು 13ನೇ ವಾಕ್ಯ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ಮುಂದಿನ ವಾಕ್ಯ, ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ, ಆ ವಾಕ್ಯ ಗಮನಿಸಿ, ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು
ಎಚ್ಚರಿಸಿರಿ. ಹೌದು ಪ್ರಿಯ ದೇವರ ಮಗುವೆ, ಪ್ರತಿದಿನ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸಬೇಕು. ನಾವು ಕ್ರೈಸ್ತ ಭಕ್ತರು, ಕ್ರೈಸ್ತ ದೇವ ಮಕ್ಕಳು ಒಬ್ಬರನ್ನೊಬ್ಬರು ನಾವು ಎಚ್ಚರಿಸಬೇಕು. ಹೌದು, ಪ್ರತಿದಿನ ಎಚ್ಚರ. ನಮ್ಮ ಜೀವನ ಹೇಗಿದೆ? ಕರ್ತನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವ್ಯಾ? ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದೇವ್ಯಾ ಎಂಬುದಾಗಿ ಪ್ರತಿ ದಿವಸ ನಮ್ಮನ್ನ ನಾವೇ ಎಚ್ಚರಿಸಿಕೊಳ್ಳಬೇಕು. ನೀನು ಪ್ರತಿದಿನ ಕ್ರೈಸ್ತನಾಗಬೇಕಾದ್ರೆ ಈ 7 ಅನುಭವಗಳನ್ನು ಮಾಡು. ಹೌದು, ನೀನು ಪ್ರತಿದಿನದ ಕ್ರೈಸ್ತನಾಗಿರಬೇಕಾದರೆ ಪ್ರತಿದಿನ ದೇವರನ್ನ ಆರಾಧಿಸು, ಪ್ರತಿ ದಿವಸ ದೇವರ ವಾಕ್ಯವನ್ನು ಓದೋ, ಪ್ರತಿದಿನ ಸಾಕ್ಷಿಯನ್ನು ಹೇಳೋ, ಪ್ರತಿ ದಿವಸ ರೊಟ್ಟಿಯನ್ನು ಮುರಿ ಆತ್ಮಿಕವಾಗಿ ಬೆಳೆ, ಪ್ರತಿ ದಿವಸ ನಿನ್ನ ಶಿಲುಬೆಯನ್ನು ಹೊತ್ತುಕೋ, ಪ್ರತಿದಿನ ನೀನು ಪಾಪದ ಪಾಲಿಗೆ ಸಾಯಿ, ಪ್ರತಿದಿನ ನಿನ್ನನ್ನು ನೀನು ಎಚ್ಚರಿಸಿಕೋ. ಪ್ರಿಯ ದೇವ ಮಗುವೆ, ನಾವು ಪ್ರತಿದಿನದ ಕ್ರೈಸ್ತರಾಗಿ ಜೀವಿಸೋಣ. ದೇವರು ನಮಗೆ ಸಹಾಯ ಮಾಡಲಿ. ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವೇ? ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಬಯಸುವಂಥ ಪ್ರತಿದಿನದ ಕ್ರೈಸ್ತರಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ಹಬ್ಬದ ಕ್ರೈಸ್ತರ ಆಗಿ ಅಲ್ಲ, ಸಂಪ್ರದಾಯದ ಕ್ರೈಸ್ತರಾಗಿ ಅಲ್ಲ ದೇವರೇ, ನಾವು ನಿಜವಾಗಲೂ ನಿನ್ನ ವಾಕ್ಯ ಹೇಳುವಂತೆ ಪ್ರತಿದಿನದ ಕ್ರೈಸ್ತರಾಗಿ ಬಾಳಿ ಜೀವಿಸಿ ದೇವರೇ, ನಮ್ಮ ಜೀವಿತದಲ್ಲಿ ಅನೇಕರನ್ನು ನಿನ್ನ ಕಡೆಗೆ ನಡೆಸುವಂತೆ ನಮಗೆ ಸಹಾಯ ಮಾಡಿರಿ ಕರ್ತನೆ. ಪ್ರತಿ ದಿವಸ ಆರಾಧಿಸುವಂತೆ, ಪ್ರತಿ ದಿವಸ ನಿನ್ನ ವಾಕ್ಯ ಓದುವಂತೆ, ಪ್ರತಿ ದಿವಸ ಸಾಕ್ಷಿ ಕೊಡುವಂತೆ, ಪ್ರತಿ ದಿವಸ ರೊಟ್ಟಿ ಮುರಿಯುವಂತೆ, ಪ್ರತಿ ದಿವಸ ನಮ್ಮ ಶಿಲುಬೆಯನ್ನು ಹೊತ್ತುಕೊಳ್ಳುವಂತೆ ದೇವರೇ, ಪ್ರತಿ ದಿನ ಸ್ವಾಮಿ ನಮ್ಮನ್ನು ಎಚ್ಚರಿಸಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಇದನ್ನು ವೀಕ್ಷಿಸಿದ ಪ್ರತಿಯೊಬ್ಬರು ಪ್ರತಿದಿನದ ಕ್ರೈಸ್ತರಾಗಿ ಜೀವಿಸುವುದಕ್ಕೆ ಅವರಿಗೆ ನಿನ್ನ ಕೃಪೆಯನ್ನು, ಬಲವನ್ನು ಅನುಗ್ರಹಿಸಿರಿ. ನಿನ್ನ ವಾಕ್ಯಗಳು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿಮಗೆ ವಂದನೆಗಳು ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ.